Hello, my dear students. I hope my voice is audible. Okay, so let us start the chemistry model paper discussion. So, model paper 1 discussion. So, the first question is, yes, the first question is, the model that explains the energy of electron remains constant so long as it revolves in its own shell. First one, Rutherford model, then Bohr's model, Goldstein model, ಜೆ ಥಾಮ್ಸನ್ ಮಾಡೆಲ್. ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವವರೆಗೆ ಇಲೆಕ್ಟ್ರಾನ್ನ ಶಕ್ತಿಯು ಸ್ಥಿರವಾಗಿರುತ್ತದೆ ಎಂದು ವಿವರಿಸುವ ಮಾದರಿ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ರುದರ್ಫೋರ್ಡ್ ಮಾದರಿ, ಬೋರ್ ಮಾದರಿ, ಗೋಲ್ಡ್ಸ್ಟೀನ್ ಮಾದರಿ, ಜೆ ಥಾಮ್ಸನ್ ಮಾದರಿ ಅಂತ ಇದೆ. ಎಸ್, ನೋಡಿ, ಇಲ್ಲಿ ಯಾವ ತರ ಇದೆ ಅಂದ್ರೆ, ಇಲೆಕ್ಟ್ರಾನ್, ಇಲ್ಲಿ ನೋಡಿ, ಇದೊಂದು ಇಲೆಕ್ಟ್ರಾನ್ ಅಂತ ಅನ್ಕೊಳ್ಳಿ. ಇದು ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವವರೆಗೆ ಇಲೆಕ್ಟ್ರಾನ್ನ ಶಕ್ತಿಯು ಸ್ಥಿರವಾಗಿರುತ್ತದೆ ಎಂದು ವಿವರಿಸುವ ಮಾದರಿ ಯಾವುದು? ಅದು ಗೊತ್ತಿದ್ಯಾ? ಆನ್ಸರ್ ಗೊತ್ತಿದ್ಯಾ? ಅದನ್ನ ನಾವು ಏನಂತ ಕರಿತೇವೆ? ಸರಿಯಾದ ಉತ್ತರ ಯಾವುದು? The nucleus positively charged and contains nearly all the atom's mass. Electrons orbit the nucleus in a similar way to planets orbiting the sun. So the correct answer is Rutherford ಮಾದರಿ. ಸರಿಯಾದ ಉತ್ತರ Rutherford ಮಾಡೆಲ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. If the mass of a gas is discharge tube is heavier then the deflection of the anode rays is least, highest, moderate, constant. ವಿಸರ್ಜನಾ ನಳಿಕೆಯಲ್ಲಿ ಅನಿಲದ ರಾಶಿ ಹೆಚ್ಚಾಗಿದ್ದರೆ ಧನಾಗ್ರ ಕಿರಣಗಳ ವಿಚಲನೆಯು ಕನಿಷ್ಠವಾಗಿರುತ್ತದೆ, ಗರಿಷ್ಠವಾಗಿರುತ್ತದೆ, ಸಾಧಾರಣವಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ನಾವೇನ್ ಹೇಳ್ಬಹುದು? ವಿಸರ್ಜನಾ ನಳಿಕೆಯಲ್ಲಿನ ಅನಿಲದ ರಾಶಿ ಹೆಚ್ಚಾಗಿದ್ರೆ ಧನಾಗ್ರ ಕಿರಣಗಳ ವಿಚಲನೆಯು ಏನಾಗಿರುತ್ತದೆ? ಸೊ ದಟ್ ಈಸ್ ಲೀಸ್ಟ್ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಈಸ್ ಲೀಸ್ಟ್. ಈಗ ಅಕಸ್ಮಾತ್ ಆಗಿ ವಿಸರ್ಜನಾ ನಳಿಕೆಯಲ್ಲಿನ ಅನಿಲದ ರಾಶಿ ಕಡಿಮೆಯಾಗಿದ್ರೆ ಧನಾಗ್ರ ಕಿರಣಗಳ ವಿಚಲನೆಯು ಏನಾಗಿರುತ್ತೆ? ಸೊ ದಟ್ ಈಸ್ ಹೈಯೆಸ್ಟ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಕನಿಷ್ಠವಾಗಿರುತ್ತದೆ. Next question. The percentage of mass of nitrogen in HNO3 is. HNO3 ದಲ್ಲಿನ ಸಾರಜನಕದ ಶೇಕಡ ರಾಶಿ, ದ್ರವ್ಯ ರಾಶಿ ಅಂತ ಕೇಳಿದ್ದಾರೆ ಅಲ್ವಾ? ಇಲ್ಲಿ ನೋಡಿ, ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು? ಹೈಡ್ರೋಜನ್ ಅಟೋಮಿಕ್ ನಂಬರ್ ದಟ್ ಈಸ್ 1 ಅಲ್ವಾ? ದೆನ್ ನೈಟ್ರೋಜನ್ ದಟ್ ಈಸ್ 14. ಹಾಗೆ ಆಕ್ಸಿಜನ್ ಎಷ್ಟು? ಆಕ್ಸಿಜನ್ ಈಸ್ 16. ಈಗ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಒಂದು HNO3 ದಲ್ಲಿನ ಸಾರಜನಕದ ಶೇಕಡಾ ದ್ರವ್ಯರಾಶಿ, ಒಟ್ಟು ದ್ರವ್ಯರಾಶಿಯನ್ನ ಕಂಡಿಡಬೇಕು. H ಎಷ್ಟಿದೆ? 1 ಇದೆ, ಪ್ಲಸ್
ನೈಟ್ರೋಜನ್ ಎಷ್ಟಿದೆ? 14 ಇದೆ. ಬಟ್ ಆಕ್ಸಿಜನ್ ಎಷ್ಟು ಪರಮಾಣುಗಳನ್ನ ಹೊಂದಿದೆ? 3 ಅಲ್ವಾ? 16 3s. ಸೊ ಎಷ್ಟಾಯ್ತು? 48. ಟೋಟಲ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 15 + 48. ಸೊ ದಟ್ ಈಸ್ 63 ಅಲ್ವಾ? 8 + 4 12 3. 5 4 + 1 5 6 ಅಲ್ವಾ? ಸೊ ಟೋಟಲ್ 63 ಅಲ್ವಾ? ಸೊ 63 ಅಲ್ಲಿ ಸಾರಜನಕದ ಶೇಕಡ ಅಂತ ಕೇಳಿದ್ದಾರೆ. ಸೊ ಸಾರಜನಕ ಎಷ್ಟಿದೆ? 14 ಔಟ್ ಆಫ್ 63 ಇಂಟು 100 ಎಷ್ಟು ಬರುತ್ತೆ? 14 ಔಟ್ ಆಫ್ 63 ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಸೊ ದಟ್ ಈಸ್ ಆಲ್ಮೋಸ್ಟ್, ಇದನ್ನ ಸಾಲ್ವ್ ಮಾಡಿ 14 ಡಿವೈಡೆಡ್ ಬೈ 63 ಇಂಟು 100, ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 22.22. ಸಾರಜನಕದ ಒಟ್ಟು ರಾಶಿ ಎಷ್ಟು? 22.22. ಈಗ ಅಕಸ್ಮಾತ್ ಆಗಿ ನಿಮ್ಗೆ ಹೈಡ್ರೋಜನ್ ನ ದ್ರವ್ಯರಾಶಿ ಕೇಳಿದ್ರೆ ಏನ್ ಮಾಡ್ತಿದ್ರಿ? ಹೈಡ್ರೋಜನ್ ನ ದ್ರವ್ಯರಾಶಿ ಅಂತ ಕೇಳಿದ್ರೆ ಔಟ್ ಆಫ್ 63 ಹೈಡ್ರೋಜನ್ ಎಷ್ಟಿದೆ? 1 ಇದೆ ಅಲ್ವಾ? ಇಂಟು 100 ಅಲ್ವಾ? 100 ಡಿವೈಡೆಡ್ ಬೈ 63 ಮಾಡ್ಬೇಕಾಗಿರ್ತಿತ್ತು ಅಲ್ವಾ? ಸೊ ಆ ರೀತಿಯಾಗಿ ನೀವು ಕಂಡುಹಿಡಿಬೇಕು ಈ ಒಂದು ಉತ್ತರವನ್ನ. ದ ಕರೆಕ್ಟ್ ಆನ್ಸರ್ ಇಸ್ 22.22. ಹೇಗ್ ಬಂದಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. Next question. If any given sample of chlorine, the ratio of atomic masses of two isotopes is, ಕೊಟ್ಟಿರುವ ಕ್ಲೋರಿನ್ನ ಯಾವುದೇ ನಮೂನೆಯಲ್ಲಿ 2 ಐಸೋಟೋಪುಗಳ ಪರಮಾಣು ರಾಶಿಯ ಅನುಪಾತ. ನೋಡಿ, ಕ್ಲೋರಿನ್ ಹ್ಯಾಸ್ 2 ಐಸೋಟೋಪ್. ಕ್ಲೋರಿನ್ 2 ಐಸೋಟೋಪ್ಗಳನ್ನ ಹೊಂದಿದೆ. ಹ್ಯಾವಿಂಗ್ ದ ಅಟೋಮಿಕ್ ಮಾಸ್ 35 and 37. ಸೊ they are present in the ratio of 3:1. ಸೊ ಈ ಕ್ಲೋರಿನ್ ನ 2 ಐಸೋಟೋಪುಗಳ ಪರಮಾಣು ರಾಶಿ ಎಷ್ಟಿರುತ್ತೆ? ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ 3:1. 3:1. ದ ಕರೆಕ್ಟ್ ಆನ್ಸರ್ ಈಸ್ 3:1. ನೆಕ್ಸ್ಟ್ ಕ್ವಶನ್ ನೋಡಿ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಫೈಂಡ್ ಅಟೋಮಿಕ್ ಮಾಸ್ accurately. ಆಪ್ಷನ್ 1 ಮಾಸ್ ಸ್ಪೆಕ್ಟ್ರೋಸ್ಕೋಪ್, ಆಪ್ಟಿಕಲ್ ಸ್ಪೆಕ್ಟ್ರೋಸ್ಕೋಪ್, ಮೈಕ್ರೋಸ್ಕೋಪ್, ಮಾಸ್ ಮೈಕ್ರೋಸ್ಕೋಪ್. ಪರಮಾಣು ರಾಶಿಯನ್ನ ನಿಖರವಾಗಿ ಕಂಡುಹಿಡಿಯಲು ಬಳಸುವ ಉಪಕರಣ. ರಾಶಿ ರೋಹಿತ ದರ್ಶಕ, ಬೆಳಕಿನ ರೋಹಿತ ದರ್ಶಕ, ಹಾಗೆ ಸೂಕ್ಷ್ಮದರ್ಶಕ, ರಾಶಿ ಸೂಕ್ಷ್ಮದರ್ಶಕ. ನೋಡಿ, ಪರಮಾಣು ರಾಶಿಯನ್ನ ನಿಖರವಾಗಿ ಕಂಡುಹಿಡಿಯಲಿಕ್ಕೆ ಏನನ್ನ ಬಳಸ್ತಾರೆ? ಮಾಸ್ ಸ್ಪೆಕ್ಟ್ರೋಮೀಟರ್ ಅಂದ್ರೆ ರಾಶಿ ರೋಹಿತ ದರ್ಶಕ ಅಲ್ವಾ? ಮಾಸ್ ಸ್ಪೆಕ್ಟ್ರೋಸ್ಕೋಪ್ ಅದನ್ನ ಏನಂತ ಕರೀತಾರೆ? ರಾಶಿ ರೋಹಿತ ದರ್ಶಕ ಅಂತ ಕರೀತಾರೆ ಅಲ್ವಾ? ಇಲ್ಲಿ ನಿಮ್ಗೆ ಬೆಳಕಿನ ರೋಹಿತ ದರ್ಶಕ, ಸೂಕ್ಷ್ಮದರ್ಶಕ, ರಾಶಿ ಸೂಕ್ಷ್ಮದರ್ಶಕ ಅದನ್ನ ಬಳಸೋದಿಲ್ಲ. ಯಾವುದನ್ನ ಬಳಸ್ತಾರೆ? ಮಾಸ್ ಸ್ಪೆಕ್ಟ್ರೋಮೀಟರ್ ಅಲ್ವಾ? ಆಪ್ಷನ್ ಎ, ರಾಶಿ ರೋಹಿತ ದರ್ಶಕ ಅಥವಾ ಮಾಸ್ ಸ್ಪೆಕ್ಟ್ರೋಸ್ಕೋಪ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಮಾಸ್ ಸ್ಪೆಕ್ಟ್ರೋಮೀಟರ್ ಅನ್ನೋದು ಯಾವ ರೀತಿಯಾಗಿರುತ್ತೆ? ನೆಕ್ಸ್ಟ್ ಕ್ವಶನ್. The process of decomposition of limestone into quicklime is exothermic, endothermic, isothermic, neutralization. ಸುಣ್ಣದ ಕಲ್ಲು ವಿಘಟನೆಗೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಆಗುವಿಕೆಯ ಕ್ರಿಯೆ. ಬಹಿರುಷ್ಣಕ, ಅಂತರುಷ್ಣಕ, ಸಮತಾಪೀಯ, ತಟಸ್ಥೀಕರಣ. ಇಲ್ಲಿ ಏನಾಗತ್ತೆ ಅಂದ್ರೆ, ಸೊ ವೆನ್ ದ ಲೈಮ್ ಸ್ಟೋನ್ ಅಂಡರ್ಗೋ ದ ಡಿಕಂಪೋಸಿಷನ್, ಸೊ ಅದನ್ನ ನಾವು ಏನಂತ ಕರಿತೇವೆ? ಸೊ ದಟ್ ಈಸ್ ಕಾಲ್ಡ್ ಆಸ್ ಅಂತರುಷ್ಣಕ ಕ್ರಿಯೆ, ಎಂಡೋಥರ್ಮಿಕ್. ಎಂಡೋಥರ್ಮಿಕ್ ಅಂದ್ರೆ ಅದು ವಾತಾವರಣದಲ್ಲಿರುವಂತಹ ಉಷ್ಣತೆಯನ್ನ ಬಳಸಿಕೊಂಡು ಏನಾಗತ್ತೆ, ಅದು ವಿಭಜನೆಗೊಳ್ಳುತ್ತೆ. ಆದ್ರಿಂದ ಅದನ್ನ ಎಂಡೋಥರ್ಮಿಕ್, ಅಂತರುಷ್ಣಕ ಕ್ರಿಯೆ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್. A balanced chemical equation
ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಮಂಗ್ ದ ಫಾಲೋವಿಂಗ್ ಈಸ್. ಇವುಗಳಲ್ಲಿ ಸರಿದೂಗಿಸಿದ ಒಂದು ರಾಸಾಯನಿಕ ಸಮೀಕರಣ. ನೋಡಿ ಇಲ್ಲಿ 2HgO ಏನಾಗುತ್ತೆ, 2Hg ಪ್ಲಸ್ O2 ಆಗಿ ವಿಭಜನೆ ಆಗಿದೆ ಅಲ್ವಾ. ಇಲ್ಲಿ ನೋಡಿ ಇಲ್ಲಿ 2Hg ಪ್ಲಸ್ O ಆಗಿದೆ. 2Hg ಅನ್ನುವಂಥದ್ದು 2Hg ಪ್ಲಸ್ O ಆಗಿದೆ. ಇದು ಏನಾಗಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳ್ಬಹುದು. ಇಲ್ಲೂ ಕೂಡ ಏನಾಗಿಲ್ಲ, ಇದು 2HgO2 Hg2 ಮತ್ತೆ O2 ಆಗಿ ವಿಭಜನೆ ಆಗೋದಿಲ್ಲ. HgO2 Hg ಪ್ಲಸ್ O2, ಸೊ ಈ ರೀತಿಯಾಗೂ ಕೂಡ ವಿಭಜನೆ ಆಗೋದಿಲ್ಲ. ಇದು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ವಿಭಜನೆ ಆಗುತ್ತೆ, 2HgO is equal to so that gives us to 2Hg plus O2. ನೋಡಿ ಇಲ್ಲಿ ಪ್ರತಿಯೊಂದು ಈ ಒಂದು ಉತ್ಪನ್ನದಲ್ಲಿ ಹಾಗೆ ಪ್ರತಿವರ್ತಕದಲ್ಲಿ, ಇನ್ ದ ರಿಯಾಕ್ಟಂಟ್ ಅಂಡ್ ದ ಪ್ರಾಡಕ್ಟ್, ಸೊ ದರ್ ಈಸ್ ಅ ಸೇಮ್ ನಂಬರ್ ಆಫ್ ದಿ ಆಟಮ್ಸ್. ಸೊ 2Hg ಇದೆ, 2Hg ಇದೆ, ಸೊ 2O2. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question. The chemical name of Epsom salt is, Epsom ಲವಣದ ರಾಸಾಯನಿಕ ಹೆಸರು, so that is magnesium sulfate, sodium sulfate, calcium sulfate, potassium sulfate. So Epsom ಲವಣದ ರಾಸಾಯನಿಕ ಹೆಸರೇನು, that is the magnesium sulfate. The correct answer is magnesium sulfate. Next question. ಹೊಂದಿಸಿ ಬರೆಯಿರಿ. So here electrons and their subshell is given. Electrons and their subshell is given. So you have to match the following. Just see here. Subshell ಅಲ್ಲಿ sp,df ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲೆಕ್ಟ್ರಾನ್ ಗಳನ್ನ ಕೊಟ್ಟಿದ್ದಾರೆ 10 2 14 16 ಅಲ್ವಾ. ಎಸ್ ಉಪಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 2. ಪಿ ದಲ್ಲಿ ಎಷ್ಟಿರುತ್ತೆ, 6 ಇರುತ್ತೆ. ಡಿ ಅಲ್ಲಿ 10, ಎಫ್ 14. ಎಸ್ ಪಿ ಡಿ ಎಫ್ ಹೇಗಿರುತ್ತೆ, 2 6 10 ದೆನ್ 14 ಈ ರೀತಿಯಾಗಿರುತ್ತೆ. 2 6 10 14 ಈ ರೀತಿಯಾಗಿರುತ್ತೆ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, S2AB ಇದೆ ಅಲ್ವಾ. ಇದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಡಿ ಅಲ್ವಾ, ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಕೆಮಿಕಲ್ ಕಂಪೌಂಡ್ ಯೂಸ್ ಟು ಪ್ರಿವೆಂಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಈಸ್. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನ ತಡೆಗಟ್ಟಲು ಬಳಸುವಂತಹ ರಾಸಾಯನಿಕ ಸಂಯುಕ್ತ ಮ್ಯಾಗ್ನೀಷಿಯಂ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್. ಹಿಯರ್ ದ ಕ್ಯಾಲ್ಸಿಯಂ ಆಕ್ಸೈಡ್, ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಏನ್ ಮಾಡ್ತಾರೆ, ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳ ಬೆಳವಣಿಗೆಯನ್ನ ತಡೆಗಟ್ಟಲು ಬಳಸುವಂತಹ ಒಂದು ರಾಸಾಯನಿಕ ಸಂಯುಕ್ತ. The gas flushed into pocket of chips to prevent the rancidity is hydrogen, helium, carbon dioxide, nitrogen. ಕಮಟುವಿಕೆಯನ್ನ ತಡೆಯಲು ಚಿಪ್ಸ್ ಇರುವ ಪೊಟ್ಟಣದಲ್ಲಿ ಹಾಯಿಸುವ ಅನಿಲ ಯಾವುದು? ಹಾಗಾದ್ರೆ ಇಲ್ಲಿ ನೈಟ್ರೋಜನ್ ಅನಿಲವನ್ನ ಏನ್ ಮಾಡ್ತಾರೆ, ಆ ಒಂದು ಚಿಪ್ಸ್ ಪೊಟ್ಟಣದಲ್ಲಿ ಹಾಯಿಸ್ತಾರೆ. ಕಾರಣ ಅದೇನ್ ಮಾಡುತ್ತೆ, ಅದು ಕಮಟುವಿಕೆಯನ್ನ ಅಂದ್ರೆ ಕೆಲವು ಕರಿದ ಪದಾರ್ಥಗಳನ್ನ ಕೆಲವು ದಿನ ಹಾಗೆ ಬಿಟ್ರೆ ಏನಾಗುತ್ತೆ, ಅದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಅದರ ರುಚಿ ಮತ್ತೆ ಅದರ ವಾಸನೆಯನ್ನ ಬದಲಾಯಿಸುತ್ತೆ ಅಲ್ವಾ. ಆದ್ರಿಂದ ಇದನ್ನ ಕಮಟುವಿಕೆ ಅಂತ ಕರೀತಾರೆ. ಆ ಕಮಟುವಿಕೆಯನ್ನ ತಡೆಗಟ್ಟಲಿಕ್ಕೆ ಚಿಪ್ಸ್ ಪೊಟ್ಟಣದಲ್ಲಿ ಏನ್ ಮಾಡ್ತಾರೆ, ನೈಟ್ರೋಜನ್ ಅನ್ನ ಹಾಯಿಸ್ತಾರೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ 4. ನೋಡಿ, ಸೊ ನೆಕ್ಸ್ಟ್ ಇಸ್ ಕೆಮಿಸ್ಟ್ರಿ ಮಾಡೆಲ್ ಪೇಪರ್, ದಟ್ ಇಸ್ 2.
ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಿಮ್ಗೆ ಮಟೀರಿಯಲ್ಸ್ ಅನ್ನ ಕೆಲವೊಬ್ಬರಿಗೆ ಸಿಕ್ಕಿರಬಹುದು ಅಥವಾ ಕೆಲವೊಬ್ಬರ ಹತ್ರ ಇಲ್ಲದೆ ಇರಬಹುದು. ಸೊ ಯು ಕ್ಯಾನ್ ರೈಟ್ ಡೌನ್ ದ ಕ್ವಶನ್ ಏನಿರುತ್ತೆ ಅದನ್ನ ಬರೆದು ನೀವು ಆನ್ಸರ್ ಅನ್ನ ಬರ್ಕೊಳ್ಬಹುದು. ಗೊತ್ತಾಯ್ತಾ? The man-made fiber obtained from the natural source is ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ. So that is obtained from the nature, but that is a man-made. So that is man-made. So that is ನೈಲಾನ್. ನೈಲಾನ್ ಅನ್ನ ನೈಸರ್ಗಿಕ ಮೂಲದಿಂದ ಪಡೆಯೋದಿಲ್ಲ. ಹತ್ತಿ ಸಂಪೂರ್ಣವಾಗಿ ನಾವು ನೈಸರ್ಗಿಕ ಮೂಲದಿಂದ ಪಡಿತೇವೆ. ಪಾಲಿಸ್ಟರ್ ಅನ್ನ ನಾವೇನ್ ಮಾಡೋದಿಲ್ಲ, ನೈಸರ್ಗಿಕ ಮೂಲದಿಂದ ಸಂಪೂರ್ಣವಾಗಿ ಪಡೆಯೋದಿಲ್ಲ. ಬಟ್ ರೇಯಾನ್ ಅನ್ನ ನಾವು ನೈಸರ್ಗಿಕ ಮೂಲದಿಂದ ಪಡೆದಂತಹ ಮಾನವ ನಿರ್ಮಿತ ಎಳೆ ಅಂತ ಕರಿತೇವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್. An example for plastic which cannot be softened on heating: Bakelite, polythene, PVC, ಟೆರಿಲಿನ್. ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ. ಇಲ್ಲಿ ನೋಡಿ, ಕೆಲವೊಂದು ಪ್ಲಾಸ್ಟಿಕ್ಗಳು ಕಾಯಿಸಿದಾಗ ಏನಾಗತ್ತೆ, ಅವು ಕರಗಿ ಬೇರೆ ಒಂದು ಸ್ಥಿತಿಗೆ ತಲುಪುತ್ತೆ ಅಲ್ವಾ. ಆದ್ರೆ ಕೆಲವೊಂದು ಪ್ಲಾಸ್ಟಿಕ್ ಏನಾಗೋದಿಲ್ಲ, ಅವು ಮೆದುಗೊಳಿಸಲಾಗೋದಿಲ್ಲ. ಎಷ್ಟೇ ಒಂದು ಉಷ್ಣತೆಯನ್ನ ನೀಡಿದ್ರು ಕೂಡ ಅದನ್ನ ಮೆದುಗೊಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ದ ಎಕ್ಸಾಂಪಲ್ ಇಸ್ ಬೇಕಲೈಟ್. ಸೊ ಉಳಿದಿರುವಂತದ್ದು ಪಾಲಿಥೀನ್ ಇರ್ಬೋದು, PVC, ಸೊ ಟೆರಿಲಿನ್ ಇರಬಹುದು. ಅದೇನಾಗುತ್ತೆ, ಸೊ ದೇ ವಿಲ್ ಮೆಲ್ಟ್ ಆಫ್ಟರ್ ಹೀಟಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. A versatile material used in the manufacture of fire-resistant cloth is polythene, nylon, melamine, acrylic. ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು. ಬೆಂಕಿ ನಿರೋಧಕ ಪಾಲಿಥಿನ್, ನೈಲಾನ್, ಅಕ್ರಿಲಿಕ್ ಏನಾಗತ್ತೆ, ಅದನ್ನ ಬೆಂಕಿ ನಿರೋಧಕವಾಗಿ ಬಳಸೋದಿಲ್ಲ. ಅದೇನಾಗತ್ತೆ, ಅದು ಕರಗಿ ಮೈಗೆ ಅಂಟಿಕೊಳ್ಳುವಂತಹ ಒಂದು ಬಟ್ಟೆಗಳು ಅಂತ ಹೇಳ್ಬಹುದು. ಬಟ್ melamine, very important, which is versatile material used in the manufacture of ಫೈರ್ ರೆಸಿಸ್ಟೆಂಟ್ ಕ್ಲೋತ್. ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್. ಅ ಸೊಲ್ಯೂಷನ್ ದಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಈಸ್. ದ ಸೊಲ್ಯೂಷನ್ ದಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಈಸ್ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುವಂತಹ ಒಂದು ದ್ರಾವಣ. ಈಗ ಒಂದು ದ್ರಾವಣದ ಮೂಲಕ ವಿದ್ಯುತ್ತನ್ನ ಹರಿಸಿದಾಗ ಏನಾಗತ್ತೆ, ಆ ವಿದ್ಯುತ್ ಪ್ರವಾಹ ಅಲ್ಲಿ ಹರಿಯುತ್ತೆ. ಆ ರೀತಿಯಾದಂತ ಒಂದು ದ್ರಾವಣ ಯಾವುದು? ಸೀಮೆ ಎಣ್ಣೆ, ಉಪ್ಪಿನ ದ್ರಾವಣ, ಗ್ಲುಕೋಸ್ ದ್ರಾವಣ, ಪೆಟ್ರೋಲ್. ಕೆರೋಸಿನ್, ಸಾಲ್ಟ್ ಸೊಲ್ಯೂಷನ್, ಗ್ಲುಕೋಸ್ ಸೊಲ್ಯೂಷನ್, ಪೆಟ್ರೋಲ್. ಇಲ್ಲಿ ಪೆಟ್ರೋಲ್, ಗ್ಲುಕೋಸ್ ಸೊಲ್ಯೂಷನ್, ಕೆರೋಸಿನ್ ಇದೇನ್ ಮಾಡೋದಿಲ್ಲ, ಸೊ ವಿಚ್ ಡಸ್ ನಾಟ್ ಕಂಡಕ್ಟ್ ದ ಇಲೆಕ್ಟ್ರಿಸಿಟಿ. ಬಟ್ ಹಿಯರ್ ಸಾಲ್ಟ್ ಸೊಲ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದ Na+ ಅಯಾನುಗಳಿರುತ್ತೆ, ಹಾಗೆ Cl- ಅಯಾನುಗಳಿರುತ್ತೆ. ಇದೇನ್ ಮಾಡುತ್ತೆ, ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುವಂತಹ ಒಂದು ದ್ರಾವಣ. ದಟ್ ಈಸ್ ಕಾಲ್ಡ್ ಆಸ್ ಅ ಉಪ್ಪಿನ ದ್ರಾವಣ. ಸಾಲ್ಟ್ ಸೊಲ್ಯೂಷನ್ ವಿಚ್ ಕಂಡಕ್ಟ್ಸ್ ದ electricity. Next question. The reason for the carbonization of dead vegetation into petroleum and natural gas is absence of air, low temperature, high pressure, presence of air, high temperature, low pressure, absence of air, high temperature, high pressure, presence of air, low temperature and high pressure. ಕಾರ್ಬನೀಕರಣ ಕ್ರಿಯೆಯಿಂದ ಸತ್ತ ಜೀವಿಗಳು ಏನಾಗತ್ತೆ, ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯಾಗತ್ತೆ ಅಲ್ವಾ. ಈ ಒಂದು ಪರಿವರ್ತನೆ ಯಾವ ರೀತಿಯ ಒಂದು ಸ್ಥಿತಿಯಲ್ಲಿ ಉಂಟಾಗತ್ತೆ? ಗಾಳಿಯ ಅನುಪಸ್ಥಿತಿ ಇರತ್ತೆ ಅಲ್ವಾ, ಅವು ಮಣ್ಣಿನ ಕೆಳಗೆ ಅದು ಉಂಟಾಗುತ್ತೆ. ಗಾಳಿಯ ಉಪಸ್ಥಿತಿ ಇರತ್ತೆ, ಹೌದು, ಗಾಳಿಯ ಅನುಪಸ್ಥಿತಿ ಇರತ್ತೆ, ಗಾಳಿಯ ಅನುಪಸ್ಥಿತಿ ಇರತ್ತೆ. ಗಾಳಿಯ ಉಪಸ್ಥಿತಿ ಇರೋದಿಲ್ಲ, ಗಾಳಿಯ ಅನುಪಸ್ಥಿತಿ ಇರತ್ತೆ. ಇಲ್ಲಿ ಗಾಳಿಯ ಉಪಸ್ಥಿತಿ ಅಂತ ಇದೆ, ಸೊ ಇದಲ್ಲ, ಇಲ್ಲಿ ಗಾಳಿಯ ಉಪಸ್ಥಿತಿ ಇರತ್ತೆ. ಕಡಿಮೆ ತಾಪ ಇರೋದಿಲ್ಲ. ಈ ಒಂದು ಭೂಗರ್ಭದಲ್ಲಿ ಏನಾಗಿರತ್ತೆ, ಹೆಚ್ಚಿನ ತಾಪ ಇರತ್ತೆ. ಹಾಗೆ ಏನಾಗಿರತ್ತೆ, ಕಡಿಮೆ ತಾಪ ಇರೋದಿಲ್ಲ. ಏನಾಗಿರತ್ತೆ, ಗಾಳಿಯ ಅನುಪಸ್ಥಿತಿ ಇರತ್ತೆ. ಹಾಗೆ
ಹೆಚ್ಚಿನ ತಾಪ, ಹೆಚ್ಚಿನ ಒತ್ತಡ. ಅಬ್ಸೆನ್ಸ್ ಆಫ್ ಏರ್, ಹೈ ಟೆಂಪರೇಚರ್, ಹೈ ಪ್ರೆಷರ್ ಅಲ್ವಾ? ಸೊ ಅಬ್ಸೆನ್ಸ್ ಆಫ್ ಏರ್, ಹೈ ಟೆಂಪರೇಚರ್, ಹೈ ಪ್ರೆಷರ್ ಯಾವ್ದ್ರಲ್ಲಿದೆ? ಆಪ್ಷನ್ ಸಿ. ಈ ಒಂದು ಸತ್ತ ಜೀವಿಗಳು ಮತ್ತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗ್ಲಿಕ್ಕೆ ಕಾರಣ ಏನು? ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ, ಹೆಚ್ಚಿನ ಒತ್ತಡ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question. The process of separating different components of petroleum based on the boiling point is fractional distillation, reduction, crystallization and ಎಕ್ಸ್ಟ್ರಾಕ್ಷನ್. ಸೊ ಇಲ್ಲೇನಾಗತ್ತೆ ಅಂದ್ರೆ ಕುದಿಯುವ ಬಿಂದುವಿನ ಆಧಾರದ ಮೇಲೆ, ಅಂದ್ರೆ ಈ ಒಂದು ಮಿಶ್ರಣಗಳಿರುತ್ತೆ, ಉದಾಹರಣೆಗೆ ನೀರು ಇರಬಹುದು, ಎಣ್ಣೆ ಇರಬಹುದು, ಹೀಗೆ ಬೇರೆ ಬೇರೆ ಒಂದು ಮಿಶ್ರಣಗಳೇನಾಗತ್ತೆ ಅಂದ್ರೆ ಆ ಒಂದು ಮಿಶ್ರಣಗಳನ್ನ ಕುದಿಯುವ ಬಿಂದುವಿನ ಆಧಾರದ ಮೇಲೆ, ಅಂದ್ರೆ ಅದು ಎಷ್ಟು ಕುದಿಯುವ ಬಿಂದುವನ್ನ ಹೊಂದಿದೆ ಆ ಒಂದು ಆಧಾರದ ಮೇಲೆ ಏನ್ ಮಾಡ್ತಾರೆ, ಪೆಟ್ರೋಲಿಯಂ ಘಟಕಗಳನ್ನ ಬೇರ್ಪಡಿಸ್ತಾರೆ. ಸೊ that is called as fractional distillation. It is called as fractional distillation. ಅದನ್ನ ಆಂಶಿಕ ಆಸವನ ಎಂದು ಕರೀತಾರೆ. ಆಪ್ಷನ್ ಎ is the correct answer. The ignition temperature for inflammable substances. The ignition temperature of inflammable substances: high, low, ಕಾನ್ಸ್ಟೆಂಟ್, ಮಾಡರೇಟ್. ದಹ್ಯ ವಸ್ತುಗಳ ಜ್ವಲನ ತಾಪವು ಹೆಚ್ಚಾಗಿರುತ್ತದೆ, ಕಡಿಮೆಯಾಗಿರುತ್ತದೆ, ಸ್ಥಿರವಾಗಿರುತ್ತದೆ, ಮಂದವಾಗಿರುತ್ತದೆ. ದಹ್ಯ ವಸ್ತುಗಳ ಜ್ವಲನ ತಾಪ ಏನಂತ ಕರಿತೇವೆ ನಾವು, ಅದು ಕಡಿಮೆಯಾಗಿರುತ್ತೆ ಅಲ್ವಾ? ನಾವು ಕಡಿಮೆ ಉಷ್ಣತೆಯನ್ನ ಕೊಟ್ಟರು ಏನಾಗ್ಬಿಡುತ್ತೆ, ದಹ್ಯ ವಸ್ತುಗಳು ಬೇಗನೆ ಆ ಒಂದು ಬೆಂಕಿಯನ್ನ ಹೊತ್ತಿಸಿಕೊಂಡು ದಹನಕ್ಕೆ ಒಳಗಾಗುತ್ತೆ. ಆದ್ರಿಂದ ಆಪ್ಷನ್ ಬಿ, ದಟ್ ಈಸ್ ಲೋ. Next question. The correct matching of constituents of petroleum and their uses. So petrol, diesel, paraffin wax and bitumen is given, which is used as ointment, road surfacing, aviation fuel, electric generators. ಪೆಟ್ರೋಲಿಯಂನ ಘಟಕಗಳು ಮತ್ತೆ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ. ಪೆಟ್ರೋಲ್, ಡೀಸೆಲ್, ಪ್ಯಾರಾಫಿನ್ ಮೇಣ, ಬಿಟುಮೆನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಮುಲಾಮು, ರಸ್ತೆಯ ಮೇಲ್ಮೈ ನಿರ್ಮಾಣ, ಜೆಟ್ ವಿಮಾನಗಳಿಗೆ ಇಂಧನ, ವಿದ್ಯುತ್ ಜನಕಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ನೋಡಿ, ಪೆಟ್ರೋಲ್ ಅನ್ನ ಅಥವಾ ಡೀಸೆಲ್ ಅನ್ನ ಏನಕ್ಕೆ ಬಳಸ್ತಾರೆ? ಸೊ ದಟ್ ಈಸ್ ಯೂಸ್ಡ್ ಇನ್ ದ ವಿದ್ಯುತ್ ಜನಕಗಳು, ಅಂದ್ರೆ ಇಲೆಕ್ಟ್ರಿಕ್ ಜನರೇಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಬಿ4 ಉತ್ತರ ಎಲ್ಲಿದೆ? ಇಲ್ಲಿ B2 ಇದೆ, B3 ಇದೆ, B3 ಇದೆ, ಬಟ್ B4 ನೋಡಿ. ಸೊ ದಟ್ ಈಸ್ ಸೀನ್ ಇನ್ ದಿಸ್ ಆಪ್ಷನ್ ಓನ್ಲಿ. A3 ಪೆಟ್ರೋಲ್ ಅನ್ನ ಜೆಟ್ ವಿಮಾನಗಳ ಇಂಧನದಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಪ್ಯಾರಾಫಿನ್ ಮೇಣವನ್ನ, ಸೊ ದಟ್ ಈಸ್ ಯೂಸ್ಡ್ ಇನ್ ದ ಆಯಿಂಟ್ಮೆಂಟ್. ಅಂಡ್ ಬಿಟುಮೆನ್ ಡಿ, ದಟ್ ಈಸ್ 2 ಡಿ, ರಸ್ತೆಯ ಮೇಲ್ಮೈ ನಿರ್ಮಾಣ. ಪೆಟ್ರೋಲ್ ಎ, so that is used to aviation fluid, that is used in aviation fluid. Then diesel, that is used in a electric generators. Paraffin wax, so that is used in ointment. And bitumen is road surfacing. The correct answer is, so which is the correct answer here? Yes, C is the correct answer. The unit of calorific value of fuel is. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನವನ್ನ ಜೌಲ್ ಪರ್ ಗ್ರಾಮ್ ಸ್ಕ್ವೇರ್, ಕಿಲೋ ಜೌಲ್ ಪರ್ ಗ್ರಾಮ್, ಜೌಲ್ ಪರ್ ಗ್ರಾಮ್, ಕಿಲೋ ಜೌಲ್ ಪರ್ ಕೆಜಿ. So the correct answer is kilojoule per kg. The unit of calorific value is kJ per kilojoule per kg. So option D is the correct answer. Next question. The suffocating and corrosive gas released by
burning of coal and diesel is sulfur dioxide, sulfur trioxide, nitrogen dioxide, then phosphorus dioxide. So phosphorus oxide ಅಂತಾನು ಕರೀತಾರೆ. P4O10. ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ. ಕಲ್ಲಿದ್ದಲು ಮತ್ತೆ ಡೀಸೆಲ್ನ ಉರಿಯುವಿಕೆಯಿಂದ ಉಸಿರುಗಟ್ಟಿಸುವಂತಹ ಒಂದು ಸಂಕ್ಷಾರಕ ಅನಿಲ ಬಿಡುಗಡೆ ಆಗತ್ತೆ. ಅದನ್ನ ನಾವೇನಂತ ಕರಿತೇವೆ? ದಟ್ ಈಸ್ ದ ಸಲ್ಫರ್ ಡೈಆಕ್ಸೈಡ್. ಆಪ್ಷನ್ ಎ, SO2, not NO2. Sulfur dioxide is the correct answer. Option A. Next question. The acid present in unripened mango is ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ. ಆಕ್ಸಾಲಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಟಾಟಾರಿಕ್ ಆಸಿಡ್. ಆಕ್ಸಾಲಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾಟಾರಿಕ್ ಆಮ್ಲ. ಆಕ್ಸಾಲಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ಆಕ್ಸಾಲಿಕ್ ಆಸಿಡ್ ಪ್ರೆಸೆಂಟ್ ಇನ್ ಟೊಮ್ಯಾಟೊ ಅಲ್ವಾ? ಟೊಮ್ಯಾಟೊದಲ್ಲಿರುತ್ತೆ. ಫಾರ್ಮಿಕ್ ಆಸಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ಆಂಟ್ ಬೈಟ್ಸ್ ಅಲ್ವಾ? ದೆನ್ ಲ್ಯಾಕ್ಟಿಕ್ ಆಸಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಕರ್ಡ್ ಅಲ್ವಾ? ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರುತ್ತೆ? ಮೊಸರಿನಲ್ಲಿರುತ್ತೆ ಅಲ್ವಾ? ಟಾಟಾರಿಕ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ದ ಅನ್ರೈಪನ್ ಮ್ಯಾಂಗೋ. ಮಾವಿನಕಾಯಿಯಲ್ಲಿ ಕಂಡು ಬರುವಂತಹ ಒಂದು ಆಮ್ಲ ಯಾವುದು? ಟಾಟಾರಿಕ್ ಆಮ್ಲ. ಹಾಗೆ ಇದು ಹುಣಸೆ ಹಣ್ಣಿನಲ್ಲೂ ಕೂಡ ಕಂಡು ಬರುತ್ತೆ ಈ ಒಂದು ಟಾಟಾರಿಕ್ ಆಮ್ಲ ಏನಿದೆ ಅಲ್ವಾ? ಸೊ ದಟ್ ಈಸ್ ಪ್ರೆಸೆಂಟ್ ಇನ್ ಹುಣಸೆ ಹಣ್ಣಿನಲ್ಲೂ ಕೂಡ. ಇನ್ ಟಮರಿಂಡ್ ಆಲ್ಸೋ ಟಾಟಾರಿಕ್ ಆಸಿಡ್ ಈಸ್ ಪ್ರೆಸೆಂಟ್. So students, till now we have discussed 2 model question papers. Next we are discussing the chemistry model question paper 3. Okay, so let us start with the first question. Here the first physics will be there. After that 13 to 23 chemistry questions will be there. Okay, so read the question. The appropriate statement related to production of wool in the following is. Here the shawls are woven by Marwari breeds of Haryana. That is Pashmina shawls are woven by the Marwari breeds of Haryana. Lohi breeds of Punjab are selectively bred for good quality wool. Brown flea is obtained from Angora breeds of Rajasthan. Carpet wools are obtained from Bakarwal breeds of Jammu and Kashmir. ಉಣ್ಣೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಎಂದರೆ, ಇಲ್ಲಿ ನೋಡಿ, ಹರಿಯಾಣದ ಮಾರ್ವಾರಿ ತಳಿಗಳಿಂದ ಪಶ್ಮಿನಾ ಶಾಲನ್ನು ನೇಯುವರು. ಉತ್ತಮ ಗುಣಮಟ್ಟದ ಉಣ್ಣೆಗಾಗಿ ಪಂಜಾಬ್ನ ಲೋಹಿ ತಳಿಗಳನ್ನ ಆಯ್ಕೆಯ ತಳೀಕರಣದಿಂದ ಆರಿಸುವರು. ರಾಜಸ್ಥಾನದ ಅಂಗೋರಾ ತಳಿಗಳಿಂದ ಕಂದು ತುಪ್ಪಳ ಪಡೆಯುವರು. ಜಮ್ಮು ಮತ್ತು ಕಾಶ್ಮೀರದ ಬಕರ್ವಾಲ್ ತಳಿಗಳಿಂದ ನೆಲಹಾಸಿನ ಉಣ್ಣೆಯನ್ನ ಪಡೆಯುವರು ಅಂತ ಇದೆ. ಇಲ್ಲಿ ಉಣ್ಣೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ನೀವು ಕಂಡುಹಿಡಿಬೇಕು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Brown flea is obtained from Angora breeds of Rajasthan. ರಾಜಸ್ಥಾನದ ಅಂಗೋರಾ ತಳಿಗಳಿಂದ ಕಂದು ತುಪ್ಪಳ ಪಡೆಯುವರು. Next question. Test tubes X and Y have to separate colorless solution. Pink color is obtained when both are mixed. So X and Y respectively. Sulfuric acid and iodine, copper sulfate and methyl orange, ammonium hydroxide and phenolphthalein, nitric acid and methyl blue. Here ಪ್ರಣಾಳ X ಮತ್ತು Y ಗಳಲ್ಲಿ 2 ಪ್ರತ್ಯೇಕ ಬಣ್ಣರಹಿತ ದ್ರಾವಣಗಳಿವೆ. ಎರಡನ್ನು ಮಿಶ್ರ ಮಾಡಿದಾಗ ಗುಲಾಬಿ ಬಣ್ಣ ಉಂಟಾಗುತ್ತದೆ. ಹಾಗಾದರೆ X ಮತ್ತು Y ಗಳು ಕ್ರಮವಾಗಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಅಯೋಡಿನ್, ತಾಮ್ರದ ಸಲ್ಫೇಟ್ ಮತ್ತು ಮೀಥೈಲ್ ಆರೆಂಜ್,
ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಪಿನಾಪ್ತಲಿನ್, ನೈಟ್ರಿಕ್ ಆಮ್ಲ ಮತ್ತು ಮಿಥಲಿನ್ ಬ್ಲೂ. ಇಲ್ಲಿ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಅಯೋಡಿನ್. ಸೊ ವೆನ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಅಯೋಡಿನ್ಸ್ ಆರ್ ಆಡೆಡ್, ಇಲ್ಲಿ ಅಯೋಡಿನ್ ನ ಬಣ್ಣ ಏನಿರುತ್ತಲ್ವಾ, ಸೊ ಅದೇನಾಗಿರುತ್ತಿಲ್ಲ, ಅದು ಗುಲಾಬಿ ಬಣ್ಣಕ್ಕೆ ಉಂಟಾಗೋದಿಲ್ಲ. ತಾಮ್ರದ ಸಲ್ಫೇಟ್ ಮತ್ತೆ ಮೀಥಾಲ್ ಆರೆಂಜ್ ಅನ್ನು ಕೂಡ ನಾವು ಮಿಶ್ರಣ ಮಾಡಿದಾಗ ಅಲ್ಲಿ ಗುಲಾಬಿ ಬಣ್ಣ ಉಂಟಾಗೋದಿಲ್ಲ. ಆದ್ರೆ ಆಪ್ಷನ್ ಸಿ, ವೆನ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂಡ್ ಪಿನಾಪ್ತಲಿನ್ ಇಸ್ ಆಡೆಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತೆ ಪಿನಾಪ್ತಲಿನ್ ಅನ್ನ ಸೇರಿಸಿದಾಗ. ಯಾಕೆ ಅಂದ್ರೆ ಈ ಪಿನಾಪ್ತಲಿನ್, ಸೊ ದಟ್ ಈಸ್ ಅ ಇಂಡಿಕೇಟರ್, ಅದನ್ನ ಸೂಚಕ ಅಂತ ಕರಿತೇವೆ ಅಲ್ವಾ. ಸೊ ಪಿನಾಪ್ತಲಿನ್ ಏನಾಗಿರುತ್ತೆ, ಅದು ಪ್ರತ್ಯಾಮ್ಲದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಅದು ಯಾವ ಬಣ್ಣದಲ್ಲಿರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಅದು ಗುಲಾಬಿ ಬಣ್ಣದಲ್ಲಿರುತ್ತೆ. ಹಾಗೆ ಆಮ್ಲದಲ್ಲಿ, ಯಾವುದೇ ಒಂದು ಆಮ್ಲೀಯ ಮಾಧ್ಯಮದಲ್ಲಿ ಅದು ಬಣ್ಣರಹಿತವಾಗಿರುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಪಿನಾಪ್ತಲಿನ್, ದ ಅಮೋನಿಯಂ ಹೈಡ್ರಾಕ್ಸೈಡ್ ಅಂಡ್ ಪಿನಾಪ್ತಲಿನ್. Next question. When copper sulfate crystals are heated in the test tube, when the copper sulfate crystals are heated in the test tube, the blue color changes to white. This is physical change where water evaporates, chemical change which cannot be reversible, physical change where the color changes, chemical change which can be reversible. ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಪ್ರಣಾಳವೊಂದರಲ್ಲಿ ಕಾಯಿಸಿದಾಗ ನೀಲಿ ಬಣ್ಣವು ಬಿಳಿಯಾಗಿ ಬದಲಾಗಿದೆ. ಇದು ನೀರು ಆವಿಯಾಗುವ ಭೌತ ಬದಲಾವಣೆ, ಪರಾವರ್ತ್ಯಗೊಳಿಸಲಾಗದ ರಾಸಾಯನಿಕ ಬದಲಾವಣೆ, ಬಣ್ಣ ಬದಲಾಗುವ ಭೌತ ಬದಲಾವಣೆ, ಪರಾವರ್ತ್ಯಗೊಳಿಸಬಲ್ಲ ರಾಸಾಯನಿಕ ಬದಲಾವಣೆ. ನೋಡಿ, ಇಲ್ಲಿ ಏನನ್ನ ಕಾಪರ್ ಸಲ್ಫೇಟ್ ಅನ್ನ ತೆಗೆದುಕೊಂಡಿದ್ದಾರೆ. ದಟ್ ಈಸ್ ಯೂಸ್ವಲಿ ಇನ್ ದ ಬ್ಲೂ ಕಲರ್. ಅದು ಯಾವ ಕಲರ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ, ನೀಲಿ ಬಣ್ಣದಲ್ಲಿ ಇರುತ್ತೆ. ಓಕೆ, ಅದನ್ನ ಪ್ರಣಾಳವೊಂದಲ್ಲಿ ಕಾಯಿಸಿದಾಗ ಏನಾಗತ್ತೆ, ಅದು ಬಿಳಿ ಬಣ್ಣಕ್ಕಾಗಿ ಬದಲಾವಣೆ ಆಗತ್ತೆ. ಕಾಪರ್ ಸಲ್ಫೇಟ್ ಅನ್ನ ಕಾಯಿಸಿದಾಗ ಏನಾಗತ್ತೆ, ದಟ್ ವಿಲ್ ಕನ್ವರ್ಟ್ ಇಂಟು ವೈಟ್ ಕಲರ್ ಪೌಡರ್. ಆದ್ರೆ ಅದೇ ಬಿಳಿ ಬಣ್ಣಕ್ಕೆ ನೀವು ನೀರನ್ನ ಹಾಕಿದಾಗ, ಏನಾಗತ್ತೆ, ಅದು ಮತ್ತೆ ಕಾಪರ್ ಸಲ್ಫೇಟ್ ಹರಳುಗಳು ನೀಲಿ ಬಣ್ಣದಲ್ಲಿ ಉಂಟಾಗತ್ತೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿಯಾದಂತ ಬದಲಾವಣೆ ಅಂತ ಹೇಳ್ಬೋದು, ಸೊ ದಟ್ ಈಸ್ ಅ ರಿವರ್ಸಿಬಲ್. ಸೊ ಪರಾವರ್ತ್ಯಗೊಳಿಸಬಲ್ಲ ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್ ವಿಚ್ ಕ್ಯಾನ್ ಬಿ ರಿವರ್ಸಿಬಲ್, ಪರಾವರ್ತ್ಯಗೊಳಿಸಬಲ್ಲ ರಾಸಾಯನಿಕ ಬದಲಾವಣೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question. A synthetic fiber X is used to prepare bedsheet when added to the cotton and carpet when added to the wool. The X is ಎಕ್ಸ್ ಎಂಬ ಸಂಶ್ಲೇಷಿತ ಎಳೆಯನ್ನ ಹತ್ತಿಯೊಂದಿಗೆ ಸೇರಿಸಿ ಬೆಡ್ಶೀಟು ಮತ್ತೆ ಉಣ್ಣೆಯೊಂದಿಗೆ ಸೇರಿಸಿದಾಗ ನೆಲಹಾಸು ತಯಾರಿಸಬಹುದು. ಹಾಗಾದ್ರೆ ಎಕ್ಸ್ ಈಸ್ ರೇಯಾನ್, ನೈಲಾನ್, acrylic, ಟೆರಿಲಿನ್. ನೋಡಿ, ಸೊ ದ ಸಿಂಥೆಟಿಕ್ ಫೈಬರ್ ಎಕ್ಸ್, ಸೊ ದಟ್ ಈಸ್ ದ ಸಿಂಥೆಟಿಕ್ is used to prepare the bed sheet. So that is used to prepare the bed sheet when added to the cotton. ಅದನ್ನ ಕಾಟನ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ that can be used to prepare the bed sheet. When it added to the that can be prepare, ನೆಲಹಾಸನ್ನ ತಯಾರಿಸಬಹುದು. ಉಣ್ಣೆಯೊಂದಿಗೆ ಸೇರಿಸಿದಾಗ ಏನ್ ಮಾಡಬಹುದು, ನೆಲಹಾಸನ್ನ ತಯಾರಿಸಬಹುದು. ಹಾಗಾದ್ರೆ ಸೊ ಅದ ಸರಿಯಾದ ಉತ್ತರ ಯಾವುದು, ಎ, ಆಪ್ಷನ್ ಎ, that is the rayon. Rayon is the correct answer. Yes, many students are saying A, option A is the correct answer. Yes. Students, if you know the answer, please write down in the chat box. Otherwise, don't chat the other things. Okay. So, ನಿಮಗೆ ಕ್ಲಾಸ್ ನೋಡ್ಬೇಕಾದ್ರೆ ಬೇರೆ ಏನೇನೋ ಚಾಟ್ ಮಾಡಬೇಡಿ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕ್ವಶನ್ ಹಾಕಿದ ತಕ್ಷಣ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಆಯ್ತಾ? Next question is, observe the experimental setup given here to get a burning with a pop sound. Get
a gas burning with a pop sound P and Q respectively. ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನ ಗಮನಿಸಿ. ಅಲ್ಲಿ ಪಾಪ್ ಶಬ್ದದಿಂದ ಅನಿಲವನ್ನ ಪಡೆಯಬೇಕಾದರೆ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಇಲ್ಲಿ ನೋಡಿ. ಸೊ ದಿಸ್ ಈಸ್ ಅ ಸೆಟಪ್ ವೇರ್ some test tube is used here and some P and Q noted here. So ಇಲ್ಲಿ ನಮ್ಗೆ ಪಾಪ್ ಶಬ್ದದಿಂದ ಉರಿಯುವ ಅನಿಲ, the gas that burns with the pop sound, that is the hydrogen. So that is the hydrogen. Okay, the gas which burns with a pop sound, pop ಶಬ್ದದೊಂದಿಗೆ ಉರಿಯುವಂತ ಒಂದು ಇದೇನು, so that is a ಅನಿಲ ಯಾವುದು, hydrogen. If the metal reacts with the acid, so that forms the salt and hydrogen ಅಲ್ವಾ. ಸಾಲ್ಟ್ ಮತ್ತೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಹಿಯರ್ ಮೆಟಲ್ ಅಂದ್ರೆ ಒಂದು ಮೆಟಲ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಸೊ ದಟ್ ಪ್ರೊಡ್ಯೂಸಸ್ ದ ಸಾಲ್ಟ್ and hydrogen gas. So let us check the answer. ನೋಡಿ, P is copper, Q is HCl, P is sulfur. Sulfur ಏನಲ್ಲ, so that is not a metal, that is non-metal ಅಲ್ವಾ. So sulfur ಅನ್ನುವಂಥದ್ದು metal ಅಲ್ಲ, that is the non-metal. So option B is wrong. P is aluminum, Q is sodium hydroxide. So sodium hydroxide, that is a ಪ್ರತ್ಯಾಮ್ಲ, ಅದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೇವೆ. ಪಿ ಇಸ್ ಕಾರ್ಬನ್, ಕಾರ್ಬನ್ ಇಸ್ ನಾಟ್ ಅ ಮೆಟಲ್. ಸೊ ಆಪ್ಷನ್ ಬಿ, ಸಿ, ಡಿ ಆರ್ ರಾಂಗ್. ಐ ಟೋಲ್ಡ್ ದ ರೀಸನ್. ಸೊ ದೆನ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. P is equal to copper, that is a metal. Q is equal to HCl, so that is a acid. ಗೊತ್ತಾಯ್ತಾ? ಇಲ್ಲಿ ತಾಮ್ರ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ along with the salt. The correct answer is A. Next question. A person decided to visit Shimla during the month of December. To adjust with the atmosphere, he must carry some clothes made of this fiber: nylon, melamine, acrylic, terylene. ವ್ಯಕ್ತಿಯೊಬ್ಬ ಡಿಸೆಂಬರ್ ತಿಂಗಳಿನಲ್ಲಿ ಶಿಮ್ಲಾಕ್ಕೆ ಭೇಟಿ ಕೊಡಲು ನಿರ್ಧರಿಸಿದ್ದಾನೆ. ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅವನು ಕೊಂಡೊಯ್ಯಲೇಬೇಕಾದ ಕೆಲವು ಬಟ್ಟೆಗಳು ಈ ಎಳೆಗಳಿಂದ ಮಾಡಲ್ಪಟ್ಟಿರಬೇಕು: ನೈಲಾನ್, ಮೆಲಮೈನ್, ಅಕ್ರಿಲಿಕ್, ಟೆರಿಲಿನ್. ಸೊ ಇಲ್ಲಿ ನೋಡಿ, ನೈಲಾನ್ ನಿಂದ ಮಾಡಿರುವಂತಹ ಬಟ್ಟೆಗಳು ಶಿಮ್ಲಾಕ್ಕೆ ಭೇಟಿ ನೀಡಬೇಕು ಅಂದ್ರೆ ಅಲ್ಲಿ ಚಳಿಯ ವಾತಾವರಣ ಇರುತ್ತಲ್ವಾ, ಚಳಿಗೆ ಹೊಂದಿಕೊಳ್ಳುವಂತಹ ಬಟ್ಟೆ ಯಾವುದಲ್ಲ, ನೈಲಾನ್ ಅಲ್ಲ. ಹಾಗಾದ್ರೆ ಮೆಲಮೈನ್ ಅನ್ನ ಯಾವುದಕ್ಕೆ ಬಳಸ್ತೇವೆ ನಾವು? ಮೆಲಮೈನ್, ದಟ್ ಈಸ್ ಯೂಸ್ ಟು ಪ್ರಿವೆಂಟ್ ಫ್ರಮ್ ದಿ ಪ್ರಿವೆಂಟ್ ದ ಫೈರ್ ಅಲ್ವಾ, ಫೈರ್ ಆಕ್ಸಿಡೆಂಟ್ ಅನ್ನ. ದೆನ್ ಟೆರಿಲಿನ್, ಟೆರಿಲಿನ್ ಈಸ್ ನಾಟ್ ಆಲ್ಸೋ ಯೂಸ್ಡ್ ಫಾರ್ ದ ಆಪ್ಷನ್ ಎ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಮೆನಿ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಆಪ್ಷನ್ ಎ. ಅಲ್ಲಿ ಟೆರಿಲಿನ್ ಅನ್ನು ಕೂಡ ಬಳಸೋದಿಲ್ಲ. ಅಕ್ರಿಲಿಕ್, ದಟ್ ಈಸ್ ಲೈಕ್ ಅ ಊಲ್ ಅಲ್ವಾ, ಸೊ ದಟ್ ಈಸ್ ಅ ಸಿಂಥೆಟಿಕ್ ಊಲ್, ಅಕ್ರಿಲಿಕ್. So acrylic is used. Option C is the correct answer. Next question. Part X in the electric circuit shown here tested by exchanging with choices given. Right choice which help to glow the bulb is. Here they had given the electric circuit ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸಿರುವ ವಿದ್ಯುನ್ಮಂಡಲದ ಎಕ್ಸ್ ಭಾಗವನ್ನ ಕೊಟ್ಟಿರುವ ಆಯ್ಕೆಗಳಿಂದ ಬದಲಾಯಿಸಿ ಪರೀಕ್ಷಿಸಿದೆ. ಇಲ್ಲಿ ಬಲ್ಬ್ ಬೆಳಗಲು ಸಹಾಯ ಮಾಡುವಂತ ಸರಿಯಾದ ಆಯ್ಕೆ ಇಲ್ಲಿ ನೋಡಿ. ಸೊ ದರ್ ಇಸ್ ಅ ಎಕ್ಸ್, ಇಲ್ಲಿ ಎಕ್ಸ್ ಅನ್ನುವಂತ ಒಂದು ಮಟೀರಿಯಲ್ ಇದೆ ಅಲ್ವಾ. ಇಲ್ಲಿ ಬಲ್ಬ್ ಬೆಳಗ್ಬೇಕು ಅಂದ್ರೆ ಸೊ ಇಟ್ ಶುಡ್ ಬಿ ಅ ಕಂಡಕ್ಟರ್ ಅಲ್ವಾ. ಸೊ ಅಲ್ಲಿ ಒಂದು ವಾಹಕ ಬೇಕು. ಕೋಲ್, ಗ್ರಾಫೈಟ್, ಸಲ್ಫರ್, ಡೈಮಂಡ್. ಇಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಟು ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ? ವಿಚ್ ಈಸ್ ಯೂಸ್ಡ್ ಹಿಯರ್? ಆಪ್ಷನ್ ಬಿ, ಗ್ರಾಫೈಟ್ ಅಲ್ವಾ. ಸೊ ಗ್ರಾಫೈಟ್ ವಿಚ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ, ವಿಚ್ ಈಸ್ ನಾಟ್ ಅ ಮೆಟಲ್ ಬಟ್ ವಿಚ್ ಕಂಡಕ್ಟ್ ದ electricity ಅಲ್ವಾ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ರಾಫೈಟ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಆಪ್ಷನ್
B is the correct answer. Yes, many students are writing the correct answer, option A. Next question. Observe the given statements related to petroleum. Constituents of petroleum are separated by fractional distillation. The formation of petroleum in nature is very low. Petroleum deposits are available plenty in nature. Combustion of constituents of petroleum is a major cause for air pollution. So the statements, these are related to the petroleum. You should find out the true or false sentence. Okay. So ಪೆಟ್ರೋಲಿಯಂಗೆ ಸಂಬಂಧಿಸಿದಂತಹ ಹೇಳಿಕೆಗಳನ್ನ ಗಮನಿಸಿ. ಪೆಟ್ರೋಲಿಯಂನ ಘಟಕಗಳನ್ನ ಆಂಶಿಕ ಆಸವನದಿಂದ ಬೇರ್ಪಡಿಸುವರು. ನಿಸರ್ಗದಲ್ಲಿ ಪೆಟ್ರೋಲಿಯಂ ಉತ್ಪತ್ತಿಯಾಗುವ ಪ್ರಕ್ರಿಯೆ ತುಂಬಾ ನಿಧಾನ. ಪೆಟ್ರೋಲಿಯಂ ನಿಕ್ಷೇಪ ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ. ಪೆಟ್ರೋಲಿಯಂ ಘಟಕಗಳ ದಹನ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣ. ನೋಡಿ ಇಲ್ಲಿ ಸೊ ಪೆಟ್ರೋಲಿಯಂ ಘಟಕಗಳ ದಹನ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣ, ದಟ್ ಈಸ್ ಟ್ರೂ. ಬಟ್ ಪೆಟ್ರೋಲಿಯಂ ನಿಕ್ಷೇಪ ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ, ವಿಚ್ ಇಸ್ ನಾಟ್ ಅವೈಲೇಬಲ್ ಇನ್ ಪ್ಲೆಂಟಿ ಇನ್ ನೇಚರ್. ಸೊ ದಿಸ್ ಇಸ್ ದ ಫಾಲ್ಸ್. ದೆನ್ ನಿಸರ್ಗದಲ್ಲಿ ಪೆಟ್ರೋಲಿಯಂ ಉತ್ಪತ್ತಿಯಾಗುವ ಪ್ರಕ್ರಿಯೆ ತುಂಬಾ ನಿಧಾನ, ದಟ್ ಈಸ್ ಟ್ರೂ. ಅಂಡ್ ಪೆಟ್ರೋಲಿಯಂನ ಘಟಕಗಳನ್ನ ಆಂಶಿಕ ಆಸವನದಿಂದ ಬೇರ್ಪಡಿಸುವರು, ದಟ್ ಈಸ್ ಆಲ್ಸೋ ಟ್ರೂ. Constituents of petroleum are separated by fractional distillation, that is true. And the formation of petroleum in the nature is very slow, that is true. Petroleum deposits are available in plenty in nature, that is false. Combustion of constituents of petroleum is a major cause for the air pollution, that is also true. So TTFT. So option A is the correct answer. Next question. Observe the list of constituents of petrol and their uses. In the list 1, petrol, bitumen, diesel and paraffin is given. In the list 2, lubricant, paints, their uses. Lubricants, paints, solvent for dry cleaning, fuel for electric generators and ointments. Okay. Here, ಪೆಟ್ರೋಲಿಯಂನ ಘಟಕಗಳು ಮತ್ತೆ ಅವುಗಳ ಉಪಯೋಗಗಳನ್ನ ನೀಡಿರುವ ಪಟ್ಟಿಗಳನ್ನ ಗಮನಿಸಿ. ಪೆಟ್ರೋಲ್, ಬಿಟುಮನ್, ಡೀಸೆಲ್, ಪ್ಯಾರಾಫಿನ್ ಅನ್ನ ಕೊಟ್ಟಿದ್ದಾರೆ. ಘರ್ಷಣೆ ನಿವಾರಕ, ಬಣ್ಣಗಳು, ಶುಷ್ಕ ವಗೆತದ ದ್ರಾವಕ, ವಿದ್ಯುತ್ ಜನಕದ ಇಂಧನ, ಮುಲಾಮುಗಳು ಅಂತ ಇದೆ. ನೋಡಿ ಇಲ್ಲಿ the diesel that is used for the fuel for the electric generators. We know that answer. Electric generators in diesel. So that is used, that is called as a diesel. So C4. C4 option is seen in the option C only. Okay, let us check the other answer. A, petrol. So that is 3, solvent for dry cleaning. And B, bitumen. That is 2, that is used in paints. Diesel and the paraffin. So that is used in the ointments. Okay. So ಇಲ್ಲಿ ನೋಡಿ ಪ್ಯಾರಾಫಿನ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ, ಸೊ ದಟ್ ಈಸ್ ಯೂಸ್ಡ್ ಇನ್ ದ ಆಯಿಂಟ್ಮೆಂಟ್ಸ್. ಅಂಡ್ ಡೀಸೆಲ್ ದಟ್ ಈಸ್ ದ ವಿದ್ಯುತ್ ಜನಕದ ಇಂಧನ ಅಲ್ವಾ. ಬಿಟುಮೆನ್ that is used in colors, and petrol that is used as a dry cleaning, the solvent for the dry cleaning. Option C is the correct answer. Let us check the answer. Yes. Observe the gases in the table which increased from the some past years in the atmosphere of the city. Sulfur dioxide, that is 7. So in 2017, in 2018 it is 16. Nitrogen oxide, that is 61. In the year 2017, 2018 it is 73. Means that is increased.
ಒಂದು ನಗರದ ವಾತಾವರಣದಲ್ಲಿ ಕೆಲ ವರ್ಷಗಳಿಂದ ಏರಿಕೆಯಾಗಿರುವ 2 ಅನಿಲಗಳ ಕೋಷ್ಟಕಗಳನ್ನ ಗಮನಿಸಿ. ಸಲ್ಫರ್ ಡೈಆಕ್ಸೈಡ್ ಎಷ್ಟಾಗಿದೆ? 7ರಿಂದ 16 ಆಗಿದೆ. ನೈಟ್ರೋಜನ್ ಆಕ್ಸೈಡ್ ಏನಾಗಿದೆ? 2017ರಿಂದ 18ರಲ್ಲಿ 61ರಿಂದ 73 ಆಗಿದೆ ಅಲ್ವಾ? The method you suggest to decrease the dangerous gases is by the use of LPG as a domestic fuel, methane in the industries, coal in a thermal power plants, CNG as a vehicle fuel. ಈ ಅಪಾಯಕಾರಿ ಅನಿಲಗಳನ್ನ, ಸೊ ರೈಟ್ ಡೌನ್ ದ ಫೋರ್ತ್ ಆಪ್ಷನ್. ಅಪಾಯಕಾರಿ ಅನಿಲಗಳನ್ನ ಕಡಿಮೆ ಮಾಡಲು ನೀವು ಸೂಚಿಸುವ ವಿಧಾನವೆಂದರೆ ಗೃಹ ಬಳಕೆ ಇಂಧನವಾಗಿ LPG ಬಳಕೆ, ಕೈಗಾರಿಕೆಗಳಲ್ಲಿ ಮೀಥೇನ್ನ ಬಳಕೆ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಬಳಕೆ, ವಾಹನದ ಇಂಧನವಾಗಿ CNG ಬಳಕೆ. ಇವು ಈ ಸಲ್ಫರ್ ಡೈಆಕ್ಸೈಡ್ ಇರಬಹುದು ಅಥವಾ ನೈಟ್ರೋಜನ್ ಆಕ್ಸೈಡ್ ಇರಬಹುದು, ಯಾವ್ದ್ರಿಂದ ಬಿಡುಗಡೆ ಆಗತ್ತೆ? ಇಂಧನಗಳ ಸುಡುವಿಕೆಯಿಂದ ಬಿಡುಗಡೆ ಆಗತ್ತೆ ಅಲ್ವಾ? ಆದ್ರಿಂದ CNG ಆಸ್ ಅ ವೆಹಿಕಲ್ ಫ್ಯೂಯಲ್, ವಾಹನದ ಇಂಧನವಾಗಿ CNG ಬಳಕೆಯಿಂದ ನಾವು ಇದನ್ನ ಕಡಿಮೆ ಮಾಡಬಹುದು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question. The reaction in which large amount of gas is formed along with the heat, light and sound among the following is: magnesium is burnt in air, chunk of sodium is put in water, liquefied petroleum gas is burnt in stove, white phosphorus is put in water. ಇವುಗಳಲ್ಲಿ ಉಷ್ಣ ಮತ್ತು ಬೆಳಕು ಮತ್ತು ಶಬ್ದಗಳೊಂದಿಗೆ ಹೆಚ್ಚಿನ ಪ್ರಮಾಣದ ಅನಿಲವನ್ನ ಉತ್ಪತ್ತಿ ಮಾಡುವ ಕ್ರಿಯೆ ಅಲ್ವಾ? ಸೊ ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ಉರಿಸುವುದು, ಸೋಡಿಯಂ ಚೂರನ್ನ ನೀರಿಗೆ ಹಾಕುವುದು, ದ್ರವಿತ ಪೆಟ್ರೋಲಿಯಂ ಅನಿಲವನ್ನ ಸ್ಟವ್ ನಲ್ಲಿ ಉರಿಸುವುದು, ಬಿಳಿ ರಂಜಕವನ್ನ ನೀರಿಗೆ ಹಾಕುವುದು. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಆಪ್ಷನ್ ಬಿ, ಚಂಕ್ ಆಫ್ ಸೋಡಿಯಂ ಇಸ್ ಪುಟ್ ಇನ್ ವಾಟರ್. ಸೊ ಸೋಡಿಯಂ ಅನ್ನ ನೀರಿಗೆ ಹಾಕಿದಾಗ ಏನಾಗುತ್ತೆ? ಉಷ್ಣ, ಬೆಳಕು ಮತ್ತೆ ಶಬ್ದ ಉಂಟಾಗತ್ತೆ, ಅದರ ಜೊತೆ ಅನಿಲ ಕೂಡ ಬಿಡುಗಡೆ ಆಗುತ್ತೆ. ಸೋಡಿಯಂ ಚೂರನ್ನ ನೀರಿಗೆ ಹಾಕುವುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಚಂಕ್ ಆಫ್ ಸೋಡಿಯಂ ಇಸ್ ಪುಟ್ ಇನ್ ವಾಟರ್. Yes. So students, till now we have discussed the very important questions, that is the model question paper questions in this session. I hope this session is useful for you people. If you have any doubts, you can write down in the comment box. ನೀವು comment box ಅಲ್ಲಿ ಆನ್ಸರ್ ಅನ್ನ ನಿಮ್ಮ ಡೌಟ್ ಅನ್ನ ಕೇಳಬಹುದು. Yes, any doubts please you can ask. Yes, any doubts? Please, if you have any doubts. Okay, thank you. We'll meet in the next class. Thank you.